ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ. ಇದು ಕೊನೆಯ ಅಧ್ಯಾಯ. ಚಂದ್ರಶೇಖರ ಭಾರತಿ ಸ್ವಾಮಿಗಳವರಿಗೆ 60 ವರ್ಷ ತುಂಬಿದ ಮೇಲೆ ಆಗಸ್ಟ್ ತಿಂಗಳ ನಂತರ ಸ್ವಾಮಿಗಳ ಚರ್ಯೆಯಲ್ಲಿ ಸುಮಾರು ಮಾರ್ಪಾಟಾಗುತ್ತೆ. ಬಹಿರ್ಮುಖವಾಗಿ ಇದ್ದಂತಹ ಸಂದರ್ಭದಲ್ಲಿ ಹಿಂದೆ ಹೀಗೆ ಸರಾಸರವಾಗಿ ನಗ್ತಾ ಎಲ್ಲರೊಂದಿಗೆ ಮಾತಾಡ್ತಾ ಇರಲಿಲ್ಲ. ಆದರೆ ಈಗ ತಮ್ಮ ಪರಿಚಾರಕರ ಎಲ್ಲರನ್ನ ಒಬ್ಬೊಬ್ಬರನ್ನೇ ಕರೆಸ್ಕೊಂಡು ಅವರವರ ಮನೆಯವರ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ತಮ್ಮ ದರ್ಶನಕ್ಕೆ ಬರ್ತಕ್ಕಂಥವರೆಲ್ಲರನ್ನ ಸಾವಧಾನವಾಗಿ ಮಾತಾಡಿಸಿ ಅವರನ್ನು ಸಂತೋಷಪಡಿಸಿ ಸಮಾಧಾನ ಮಾಡಿ ಕಳಿಸ್ತಾರೆ. ಆಗಸ್ಟ್ ತಿಂಗಳಿನಂತೂ ಸ್ವಾಮಿಗಳು ಎಲ್ಲರಿಗೂ ಕೂಡ ತುಂಬ ಸುಲಭವಾಗಿ ಸಿಗ್ತಾ ಇರ್ತಾರೆ. ತಾವೇ ಅವರಿವರನ್ನ ಕರೆಸ್ಕೊಂಡು ಮಾತಾಡ್ತಾರೆ. ಬೇರೆ ಊರಲ್ಲಿರ್ತಕ್ಕಂತಹ ಭಕ್ತರಿಗೆ ಬಂದು ತಮ್ಮನ್ನು ಕಾಣುವಂತೆ ಪತ್ರವನ್ನು ಬರೆಸ್ತಾ ಇದ್ರಂತೆ ಸ್ವಾಮಿಗಳು. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 25ರಂದು ಚತುರ್ದಶಿಯ ದಿನ ಮಠದ ಗ್ರಂಥಾಲಯದ ಅಧಿಕಾರಿಯನ್ನು ಸ್ವಾಮಿಗಳು ಕರೆಸ್ಕೊಂಡು ತಮ್ಮ ಕೋಣೆಯಲ್ಲಿ ತಾವು ಅಧ್ಯಯನ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಂತಹ ಕೆಲವು ಪುಸ್ತಕಗಳನ್ನು ಒಂದೊಂದಾಗಿ ನೋಡಿ, ಇವನ್ನೆಲ್ಲ ಜೋಪಾನವಾಗಿ ಇಟ್ಕೊಳ್ಳಿ, ಇವೆಲ್ಲ ಅಪೂರ್ವವಾಗಿರ್ತಕ್ಕಂತಹ ಪುಸ್ತಕಗಳು ಅಂತ ಒಂದೊಂದನ್ನೇ ಹಿಂದಿರುಗಿಸ್ತಾರಂತೆ. ಒಂದು ಪುಸ್ತಕವನ್ನು ಮಾತ್ರ ನೋಡಿ, ಇದು ನಿಮ್ಮದಲ್ಲ ನಂದೇ ಅಂತ ನಸುನಕ್ಕಿ ಆ ಪುಸ್ತಕವನ್ನು ತಾವೇ ಇಟ್ಕೋತಾರಂತೆ. ಆಮೇಲೆ ಎಲ್ಲ ಆದಮೇಲೆ ಅಧಿಕಾರಿಯನ್ನ ನಗುತ್ತಾ ಒಳ್ಳೆಯದು, ಹೋಗಿ ಬನ್ನಿ ಅಂತ ಬೀಳ್ಕೊಡ್ತಾರೆ. ಅದೇ ದಿನ ತಮ್ಮ ಸೇವೆಗೆ ಸರತಿಯವರಾಗಿರ್ತಕ್ಕಂತಹ ಮಹಾಬಲ ಭಟ್ಟರು ಅವರನ್ನು ಕರೆಸ್ಕೊಂಡು ಅವರ ಯೋಗಕ್ಷೇಮವನ್ನು, ಅವರ ಮನೆಯವರೆಲ್ಲರ ವಿಚಾರವನ್ನು ನೆನೆಸ್ಕೊಂಡು ಅವರೆಲ್ಲರ ಕುಶಲವನ್ನು ಕೇಳ್ತಾರೆ ಸ್ವಾಮಿಗಳು. ಅವತ್ತು ದರ್ಶನಕ್ಕೆಂದು ಬಂದಂತಹ ಎಲ್ಲರನ್ನ ನೋಡಿ ಸಂತೈಸಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಅದಾದಮೇಲೆ ಸಂಜೆ 6:30ಯಿಂದ 8 ಗಂಟೆವರೆಗೆ ತಮ್ಮ ಗುರುಗಳು ಹಿಂದಿನ ಸ್ವಾಮಿಗಳು ಅವರ ಅಧಿಷ್ಠಾನದ ಮುಂದೆ ಮೌನವಾಗಿ ನಿಂತಿದ್ರಂತೆ ಸ್ವಾಮಿಗಳು. ಅವತ್ತಿನ ದಿನ ಆ ದಿನ ಅವರು ತಿಂದಂತಹ ಆಹಾರ ತೀರಾ ಸ್ವಲ್ಪವೇ. ರಾತ್ರಿಯಲ್ಲಿ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ತಾರೆ. ವಾಡಿಕೆಯ ಫಲಹಾರವನ್ನಾಗಲಿ ಹಾಲನ್ನಾಗಲಿ ಮುಟ್ಟೋದಿಲ್ವಂತೆ ಸ್ವಾಮಿಗಳು ಅವತ್ತು. ಆ ರಾತ್ರಿ ನಿಯಮಿತ ಸರತಿಯಂತೆ ಭೀಮಭಟ್ಟರು ಎನ್ನುವಂತಹ ಪಾಳೆ ಅವರದಾಗಿರುತ್ತೆ. ಭೀಮಭಟ್ಟರು ಅವರ ಬರಬೇಕಾಗಿತ್ತು. ಆದರೆ ಭೀಮಭಟ್ಟರ ಬದಲಾಗಿ ಇವರು ಯಾರು ಮಹಾಬಲ ಭಟ್ಟರೇ ಬರ್ತಾರೆ ಅವತ್ತು. ಭೀಮಭಟ್ಟರು ಬರೋದಿಲ್ಲ. ಮಹಾಬಲ ಭಟ್ಟರ ಬಗ್ಗೆ ಹೇಳಬೇಕು ಅಂದರೆ, ಮಹಾಬಲ ಭಟ್ಟರು ತುಂಬ ಸರಳ ಸ್ವಭಾವದವರು. ಈ ಮಹಾಬಲ ಭಟ್ಟರು ಸುಮಾರು 18 ವರ್ಷ ವಯಸ್ಸಿರುವಾಗ ಶೃಂಗೇರಿ ಮಠದ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಇವರು ತುಂಬ ಮುಗ್ಧ ಸ್ವಭಾವದವರು, ಅಷ್ಟೊಂದು ಚುರುಕು ಬುದ್ಧಿ ಇಲ್ಲ. ಆ ಕಾರಣಕ್ಕಾಗಿ ಸಹಪಾಠಿಗಳೆಲ್ಲ ಅವರನ್ನು ಛೇಡಿಸ್ತಕ್ಕಂಥದ್ದು, ಹೊಡಿತಕ್ಕಂಥದ್ದೆಲ್ಲವನ್ನ ಮಾಡ್ತಾ ಇದ್ರಂತೆ. ಒಂದ್ಸರಿ ಶಾರದಾಂಬ ದೇವಾಲಯದ ಬಳಿ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ನಡ್ಕೊಂಡು ಬರ್ತಾ ಇದ್ರಂತೆ. ನಡ್ಕೊಂಡು ಬಂದಾಗ ಈ ಮಹಾಬಲ ಭಟ್ಟರಿಗೆ ಅವರ ಗೆಳೆಯರು ಹೊಡಿತಾ ಇದ್ದಂತಹ ದೃಶ್ಯವನ್ನು ನೋಡ್ತಾರಂತೆ. ಆಗ ಸ್ವಾಮಿಗಳು ಕೇಳ್ತಾರಂತೆ, ಯಾಕ್ರಪ್ಪ ಹೊಡಿತಾ ಇದ್ದೀರಾ ಅಂತ. ಆಗ ಹೊಡಿಬಾರ್ದಪ್ಪ ಅಂತ ಆ ಹುಡುಗರಿಂದ ಮಹಾಬಲ ಭಟ್ಟರನ್ನು ಬಿಡಿಸಿ ಮಹಾಬಲ ಭಟ್ಟರನ್ನು ಕರೆದು, ನೀನು ನನ್ನ ಪರಿಚಾರಿಕೆಯನ್ನು ಮಾಡ್ಕೊಂಡು ನನ್ನ ಬಳಿಯೇ ಇರು ಅಂತ ಅವರಿಗೆ ಪರಿಚಾರಿಕೆಯ ಕೆಲಸವನ್ನು ಅನುಗ್ರಹಿಸಿ ಅವರನ್ನು ಜೊತೆಯಲ್ಲೇ ಇರಿಸ್ಕೋತಾರಂತೆ ಗುರುಗಳು. ಮಹಾಬಲ ಭಟ್ಟರು ಕೂಡ ತುಂಬ ಶ್ರದ್ಧೆಯಿಂದ ಅವರ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ರಂತೆ. ಮಹಾಬಲ ಭಟ್ಟರಿಗೆ ಗುರುಗಳನ್ನು ಬಿಟ್ಟರೆ ಬೇರೆ ಪ್ರಪಂಚವೇ ಇರಲಿಲ್ವಂತೆ. ಸಂಧ್ಯಾ ವಂದನೆಯನ್ನು ಮಾಡ್ತಕ್ಕಂಥದ್ದನ್ನು ಯಾವ ರೀತಿ ತಪ್ಪಿಸೋದಿಲ್ಲ, ಅದೇ ರೀತಿಯಲ್ಲಿ ಗುರುಸೇವೆಯನ್ನು ಪ್ರತಿದಿನವೂ ಕೂಡ ಬಿಡದರ ಅವರ ಸೇವೆಯನ್ನು ಮಾಡ್ತಾ ಇದ್ರಂತೆ. ಎಷ್ಟರ ಮಟ್ಟಿಗೆ ಅಂದರೆ, ಸ್ವಾಮಿಗಳು ದೇಹ ತ್ಯಜಿಸುವಂತಹ ಹಿಂದಿನ ರಾತ್ರಿ ಭೀಮಭಟ್ಟರು ಬರಬೇಕಾಗಿತ್ತಲ್ಲ, ಅವರು ಬರೋದಿಲ್ಲ ಅಂತ ಗೊತ್ತಾದಾಗ ಮಹಾಬಲ ಭಟ್ಟರು ಬರ್ತಾರಂತೆ. ಮಹಾಬಲ ಭಟ್ಟರ ಹೆಂಡತಿ ಬಸರಿ ಇರ್ತಾರಂತೆ. ಆದರೂ ಕೂಡ ಅವರು ಸ್ವಾಮಿಗಳು
ನಿಮ್ಮ ಹೆಂಡತಿ ಬಸುರಿ ಇದ್ದಾರೆ, ನೀವು ಮನೆಗೆ ಹೋಗಿ ಅಂತ ಅಂದರೂ ಕೂಡ ಸ್ವಾಮಿಗಳು ಇವರು ಮಹಾಬಲ ಭಟ್ಟರು ಪರವಾಗಿಲ್ಲ, ನಾನು ಇಲ್ಲೇ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅಂತ ಅವತ್ತಿನ ಹಿಂದಿನ ರಾತ್ರಿ ಉಳ್ಕೋತಾರಂತೆ ಮಹಾಬಲ ಭಟ್ಟರು. ಅಷ್ಟರ ಮಟ್ಟಿಗೆ ನಿಷ್ಠೆಯಿಂದ ಸ್ವಾಮಿಗಳ ಸೇವೆಯನ್ನು ಮಾಡಿದಂಥವರು ಮಹಾಬಲ ಭಟ್ಟರು ಇರ್ತಾರೆ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಆ ರಾತ್ರಿ. ಅವತ್ತು ಸ್ವಾಮಿಗಳು ಮಲಗಲೇ ಇಲ್ವಂತೆ. ತಾವು ಇಟ್ಕೊಂಡಿದ್ದಂತಹ ಸಚ್ಚಿದಾನಂದ ವಿಲಾಸ ಎನ್ನುವಂತಹ ಬೀಡಿನಿಂದ ಹೊರಹೋಗಿ ತಮ್ಮ ಗುರುಗಳ ಅಧಿಷ್ಠಾನಕ್ಕೆ ಮತ್ತೆ ಮತ್ತೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಬರ್ತಾ ಇದ್ರಂತೆ. ಅದರ ಜೊತೆಗೆ ಕಾಲಭೈರವನ ಗುಡ್ಡಕ್ಕೂ ಹೋಗಿ ಬಂದಿದ್ರಂತೆ. ಆಮೇಲೆ ತಾವು ವಾಸ ಮಾಡ್ತಾ ಇದ್ದಂತಹ ನಿವಾಸದಲ್ಲಿ ಶ್ಲೋಕಗಳನ್ನು ಗಟ್ಟಿಯಾಗಿ ಹೇಳ್ಕೊಳ್ತಾ ತಿರುಗಾಡ್ತಾ ಇದ್ರಂತೆ. ಯಾವ ಶ್ಲೋಕ ಅಂದರೆ ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾವಿಲಾಸ ಎನ್ನುವಂತಹ ಗ್ರಂಥ. ಆ ಗ್ರಂಥದಲ್ಲಿ ಬರ್ತಕ್ಕಂತಹ ಶ್ಲೋಕಗಳನ್ನು ಅವರ ಕೊನೆಗಾಲದಲ್ಲಿ ಗಟ್ಟಿಯಾಗಿ ಹೇಳ್ಕೊತಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಸಂಚಾರ ಮಾಡ್ತಾ ಇದ್ರಂತೆ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣ ಮಾಡ್ಕೊಳ್ತಾ ಇದ್ರಂತೆ. ಮಾರ್ಕಂಡೇಯ ಕೃತ ಶಿವಸ್ತೋತ್ರವನ್ನು, ಶಂಕರ ಕೃತ ಹನುಮನ್ ಸ್ತೋತ್ರ, ಇವು ಅವರಿಗೆ ಅತ್ಯಂತ ಪ್ರಿಯವಾಗಿದ್ದಂತಹ ಪುಸ್ತಕಗಳು. ಇವೆಲ್ಲವನ್ನು ಅವರು ಅವತ್ತು ಪಾರಾಯಣ ಮಾಡಿದ್ರಂತೆ. ಮರುದಿನ ಭಾನುವಾರ ಸೆಪ್ಟೆಂಬರ್ 26ರಂದು ಭಾದ್ರಪದ ಬಹುಳ ಅಮಾವಾಸ್ಯೆ ದಿನ, ನವರಾತ್ರಿಗೆ ಹಿಂದಿನ ದಿನವಾಗಿರ್ತಕ್ಕಂತಹ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ಮರುದಿನವಾದ್ದರಿಂದ ನವರಾತ್ರಿ ಉತ್ಸವ ಮಠದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಂದರ್ಭ. ಇನ್ನು 10 ದಿನಗಳು ವಿಜೃಂಭಣೆಯಿಂದ ಮಠದಲ್ಲಿ ಉತ್ಸವಗಳು ನಡೀಬೇಕಾಗಿರುವಂತಹ ಕಾರಣದಿಂದಲೋ ಅಥವಾ ಈ ವರ್ಷ ಹಿರಿಯ ಸ್ವಾಮಿಗಳು ಬಹಿರ್ಮುಖರಾಗಿದ್ದು ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಇದ್ದಿದ್ರಿಂದಲೋ ನದಿಯ ಆಚೆ ದಡದ ಮೇಲೆ ಶೃಂಗೇರಿ ಊರೊಳಗಡೆ ಸಿದ್ಧತೆಗಳು ವಿಜೃಂಭಣೆಯಿಂದ ಸಾಗ್ತಾ ಇದ್ದುವಂತೆ. ಆ ರಾತ್ರಿ ಕಳೆದು ಮುಂಜಾನೆ ಬೆಳಕು ಹರಿಯುವಂತಹ ಮೊದಲೇ ಸುಮಾರು 4 ಗಂಟೆಯ ಸುಮಾರಿಗೆ ಸ್ವಾಮಿಗಳು ಕೈಚಪ್ಪಾಳೆಯನ್ನು ಸದ್ದು ಮಾಡಿ ಅಲ್ಲಿಯೇ ಮಲಗಿರ್ತಕ್ಕಂತಹ ಮಹಾಬಲ ಭಟ್ಟರನ್ನು ಎಬ್ಬಿಸಿ ಸ್ನಾನಕ್ಕೆ ಹೋಗೋಣ ಅಂತಾರಂತೆ. ಆಗ ಮಹಾಬಲ ಭಟ್ಟರು ಎದ್ದು ನಿಲ್ಲುವಷ್ಟರಲ್ಲಿ ಸ್ವಾಮಿಗಳೇ ತಮ್ಮ ಬೀಡಾದ ಸಚ್ಚಿದಾನಂದ ವಿಲಾಸದ ಮೆಟ್ಟುಗಳನ್ನು ಇಳ್ಕೊಂಡು ನಿಂತಿರ್ತಾರಂತೆ. ಚಳಿಗಾಲ, ಮಳೆ, ಜಿಟಿ ಜಿಟಿ ಮಳೆ ಸುರಿತಾ ಇರುತ್ತೆ. ಆ ಕಾರಣದಿಂದ ಮಹಾಬಲ ಭಟ್ರ ಹೇಳ್ತಾರೆ, ಸ್ವಾಮಿಗಳೇ ಈಗ ಮಳೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ, ನದಿಯ ಸ್ನಾನ ಬೇಡ, ಬೀಡಿನಲ್ಲೇ ನಾನು ಸ್ನಾನಕ್ಕೆ ಬಿಸಿ ನೀರನ್ನು ಅಣಿ ಮಾಡ್ತೀನಿ ಅಂತಂದಾಗ ಸ್ವಾಮಿಗಳು ಹೇಳ್ತಾರೆ, ಇವತ್ತು ಮಹಾಲಯ ಅಮಾವಾಸ್ಯೆ ಪುಣ್ಯ ದಿನ ಅಲ್ವಾ, ಬಿಸಿನೀರು ಬೇಡ, ತುಂಗಾ ಸ್ನಾನವೇ ಆಗಲಿ ಬಾ ಅಂತ ಹೇಳ್ತಾ ಅವರು ಮಹಾಬಲ ಭಟ್ಟರು ಬರೋದನ್ನು ನೋಡಿದರ ಸ್ವಾಮಿಗಳು ತುಂಗಾ ನದಿಯ ಕಡೆಗೆ ನಡೆಯತೊಡಗ್ತಾರೆ. ಭಟ್ಟರು ಬೇಗನೆ ಸಿದ್ಧರಾಗಿ ಮಳೆ ಬೀಳ್ತಾ ಇದ್ದದ್ರಿಂದ ಓಲೆಗರಿ ಛತ್ರಿಯನ್ನು, ಇನ್ನು ಕತ್ಲಾಗಿರೋದ್ರಿಂದ ಲಾಟಿನನ್ನು ಹಿಡ್ಕೊಂಡು ಪರಿಚಾರಕರಾಗಿರ್ತಕ್ಕಂತಹ ರಾಮಸ್ವಾಮಿ ಅವರನ್ನು ಎಬ್ಬಿಸ್ಕೊಂಡು ಮಡಿಬಟ್ಟೆಗಳನ್ನು ತರುವಂತೆ ಹೇಳಿ ಅವರಿಗೆ ಮಹಾಬಲ ಭಟ್ಟರು ಸ್ವಾಮಿಗಳ ಹಿಂದೆ ಓಡ್ತಾರೆ. ನದಿಯ ದಡದ ಮೇಲೆ ಸಂಧ್ಯಾವಂದನೆ ಮಂಟಪ ಇದೆ. ಅಲ್ಲಿಗೆ ರಾಮಸ್ವಾಮಿ ಬರುವ ವೇಳೆಗೆ ಸ್ವಾಮಿಗಳು ಮಹಾಬಲ ಭಟ್ಟರು ಅಲ್ಲೇ ಇರ್ತಾರೆ. ಸ್ವಾಮಿಗಳು ರಾಮಸ್ವಾಮಿಯವರನ್ನು ಕುರಿತು ಹೇಳ್ತಾರೆ, ನೀನು ಇಲ್ಲೇ ನಿಲ್ಲು ಅಂತೇಳಿ ಸ್ನಾನಘಟ್ಟಕ್ಕೆ ಸ್ವಾಮಿಗಳು ಇಳೀತಾರೆ. ಒಗೆಯಬೇಕಾಗಿರ್ತಕ್ಕಂತಹ ಬಟ್ಟೆಯನ್ನು ಹಿಡ್ಕೊಂಡು ಮಹಾಬಲ ಭಟ್ಟರು ಅವರೊಂದಿಗೆ ಅವರ ಮೇಲೆ ಕೊಡೆಯನ್ನು ಹಿಡ್ಕೊಂಡು ಸೋಪಾನದ ಮೆಟ್ಟಿಲುಗಳನ್ನು ಇಳ್ಕೊಂಡು ಹೋಗ್ತಾರೆ. ಸ್ವಾಮಿಗಳು ನೀರಿನಲ್ಲಿ ಇಳಿದು ಒಂದು ಮುಳುಗು ಹಾಕಿ ಎದ್ದು ಪಕ್ಕದ ಕಟ್ಟೆಯ ಮೇಲೆ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಪದ್ಮಾಸನದಲ್ಲಿ ಕುಳಿತುಕೋತಾರೆ. ಮಳೆ ಆ ವೇಳೆಗೆ ಸಂಪೂರ್ಣವಾಗಿ ನಿಂತಿರುತ್ತೆ. ಭಟ್ರು ಕೂಡ ಕೊಡೆಯನ್ನು, ಲಾಟಿನನ್ನು ಮೆಟ್ಟಿಲ ಮೇಲೆ ಒಂದು ಕಡೆ ಇರಿಸಿ ಸ್ವಾಮಿಗಳ ಬಟ್ಟೆಯನ್ನು ಒಗಿಲಿಕ್ಕೆ ಸ್ವಾಮಿಗಳಿಗೆ ಬೆನ್ನನ್ನು ತಿರುಗಿಸಿ ನೀರಿಗೆ ಇಳೀತಾರೆ. ಇಳಿದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಏನೋ ಬಿದ್ದಂತಹ ಸದ್ದಾಗಿ ಮಹಾಬಲ ಭಟ್ಟರು ಹಿಂದಿರುಗಿ ನೋಡಲಿಕ್ಕೆ ತಿರುಗಿದಾಗ ಸ್ವಾಮಿಗಳು ಪದ್ಮಾಸನ ಸ್ಥಿತಿಯಲ್ಲೇ ನೀರಿನಲ್ಲಿ ತೇಲಿ ಹೋಗ್ತಾ ಇರ್ತಾರೆ. ಕೂಡಲೇ ಭಟ್ಟರು ನೀರಿಗೆ ಧುಮುಕಿ ಈಜುತ್ತಾ ಹೋಗಿ ಆಗಲೇ ಪ್ರವಾಹದಲ್ಲಿ ಸ್ವಲ್ಪ ದೂರ ಸಾಗಿದ್ದಂತಹ ಸ್ವಾಮಿಗಳ ಶರೀರವನ್ನು ಹಿಡಿದು
ಪ್ರವಾಹವನ್ನು ಎದುರಿಸಿ ಹಿಂದಿರುಗುವಾಗ ಸಹಾಯಕ್ಕೆ ಯಾರಾದರೂ ಬನ್ನಿ ಅಂತ ಕೂಗ್ತಾರೆ. ಆಗ ಬೆನ್ನ ಮೇಲೆ ಇರಿಸ್ಕೊಂಡಿದ್ದಂತಹ ಸ್ವಾಮಿಗಳ ಮೈಯನ್ನು ಕಾಪಾಡಿಕೊಂಡು ಈಜುತ್ತಾ ದಡವನ್ನು ಸೇರ್ತಕ್ಕಂಥದ್ದು ಕಷ್ಟ ಅಂತ ಭಟ್ಟರಿಗೆ ಅರಿವಾಗುತ್ತೆ. ಅಕಸ್ಮಾತಾಗಿ ಆ ಕಡೆಗೆ ಯಾವುದೋ ಕಾರಣಕ್ಕಾಗಿ ಬಂದಿದ್ದಂತಹ ಕೇಶವಚಾರಿ ಎನ್ನುವಂತಹ ಗೃಹಸ್ಥರು ಈ ಮಹಾಬಲ ಭಟ್ಟರ ಕೂಗನ್ನು ಕೇಳಿ ನದಿಗೆ ಧುಮುಕಿ ಭಟ್ಟರನ್ನು ಅವರ ಹೊರೆ ಸ್ವಾಮಿಗಳನ್ನು ಅವರು ಇಟ್ಕೊಂಡಿದ್ರಲ್ಲ ಸ್ವಾಮಿಗಳನ್ನು ಎಳ್ಕೊಂಡು ಬಂದು ದಡಕ್ಕೆ ಮುಟ್ಟಿಸ್ತಾರೆ. ಸ್ವಾಮಿಗಳ ನಿಶ್ಚೇಷ್ಟ ಶರೀರವನ್ನು ನೋಡಿ ಮಹಾಬಲ ಭಟ್ಟರು ಕಂಗಾಲಾಗಿ ಗಳಗಳನೆ ಅಳತೊಡಗ್ತಾರೆ. ಅದಾದ ಮೇಲೆ ಕಟ್ಟಿಯ ಮೇಲೆ ತೊಟ್ಟಿದ್ದ ಪದ್ಮಾಸನ ಹಾಗೇ ಇರುತ್ತೆ. ಮುಖದಲ್ಲಿ ಶಾಂತಿ ಕದಡಿರೋದಿಲ್ಲ. ಶರೀರದೊಳಗಡೆ ನೀರು ಒಂದು ಹನಿಯೂ ಕೂಡ ಹೋಗಿರ್ಲಿಲ್ವಂತೆ. ಪ್ರಾಣವನ್ನು ಬಂಧನ ಮಾಡ್ಕೊಂಡು ಸತ್ತದ್ದು ಸ್ಪಷ್ಟವಾಗಿತ್ತಂತೆ. ಸತ್ತಂತಹ ದೇಹವನ್ನು ತ್ಯಜಿಸಿದಂತಹ ಸಮಯ ಸರಿಯಾಗಿ ಬೆಳಿಗ್ಗೆ ಮುಂಜಾನೆ 4:20 ಬೆಳಗು ಹಾಗೆ ತಾನೇ ಹರಿತಾ ಇರುತ್ತಂತೆ. ಈ ಸುದ್ದಿ ಗಾಳಿಯಂತೆ ಹರಡುತ್ತಂತೆ. ಮಠದಿಂದ ಕಿರಿಯ ಸ್ವಾಮಿಗಳು, ಅಧಿಕಾರಿಗಳು, ಪರಿಚಾರಕರು, ಊರಿಂದ ನೂರಾರು ಮಂದಿ ಹಿರಿಯರು ಒಡನೆಯೇ ಬಂದು ನೆರೀತಾರಂತೆ. ನದಿಯ ದಡದಿಂದ ಸ್ವಾಮಿಗಳ ಕಳೇಬರವನ್ನು ಆಚೆ ದಡದ ಚಂದ್ರಮೌಳೀಶ್ವರ ತೊಟ್ಟಿ ಎಂಬ ಕಟ್ಟಡಕ್ಕೆ ತಂದು ಸಂಪ್ರದಾಯದಂತೆ ಮಾಡಬೇಕಾಗಿರ್ತಕ್ಕಂತಹ ಸಂಸ್ಕಾರಗಳೆಲ್ಲವನ್ನು ನೆರವೇರಿಸಿ, ಬದುಕಿದ್ದಾಗ ಸ್ವಾಮಿಗಳು ಏರಲು ಒಪ್ಪದಿದ್ದ ಬಂಗಾರದ ಪಲ್ಲಕ್ಕಿಯ ಮೇಲೆ ಸ್ವಾಮಿಗಳನ್ನು ಕೂರಿಸಿ ವಿಜೃಂಭಣೆಯಿಂದ ಊರಿನ 4 ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಒಯ್ದು ಕಡೆಗೆ ನರಸಿಂಹವನದಲ್ಲಿ ಹಿಂದಿನ ಸ್ವಾಮಿಗಳ ಅಧಿಷ್ಠಾನದ ಪಕ್ಕದಲ್ಲೇ ಸಮಾಧಿಯನ್ನು ಮಾಡಲಾಗುತ್ತೆ. ಮುಂದೆ ಆ ಸಮಾಧಿಯ ಮೇಲೂ ಒಂದು ಅಧಿಷ್ಠಾನ ಸಿದ್ಧವಾಗಿ ಅಲ್ಲಿ ಸ್ವಾಮಿಗಳ ಹಾಲುಗಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಕಿರಿಯ ಸ್ವಾಮಿಗಳು. ಈಗ ನಾವು ನೋಡುವಂಥದ್ದು ಕಿರಿಯ ಸ್ವಾಮಿಗಳವರು ಆಗ ಪ್ರತಿಷ್ಠಾಪನೆ ಮಾಡಿದಂತಹ ಹಾಲುಗಲ್ಲಿನ ಮೂರ್ತಿ. ಹೀಗೆ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪವಾಗಿ, ಬೆಳಕಿಗೆ ಹೆಬ್ಬೆಳಕಾಗಿ ಬದುಕಿದಂತಹ ಸರಳ ಸಜ್ಜನಿಕ, ಸಾಕ್ಷಾತ್ ಶಿವನೇ ಹರನೇ ನರನಾಗಿ ಬಂದಿದ್ರೇನೋ ಅನ್ನುವಷ್ಟರ ಮಟ್ಟಕ್ಕೆ ಶೃಂಗೇರಿ ಪೀಠದ ಮಾಣಿಕ್ಯರಾಗಿ, ಅವಧೂತರಾಗಿ, ಸನ್ಯಾಸಿಗಳಾಗಿ, ಮಠಾಧಿಪತಿಯಾಗಿ ಬದುಕಿ ಬಾಳಿದಂತಹ ಶೃಂಗೇರಿ ಪೀಠದ ಮಾಣಿಕ್ಯ ದೇಹವನ್ನು ತ್ಯಜಿಸಿ ವಿಶ್ವವ್ಯಾಪಿಯಾಗುತ್ತೆ.